ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ಏನಪ್ಪ ಅಂತಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, SSLC ಮತ್ತು PUC ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳ ಒಂದು ರಿಸಲ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬಂದಿದೆ ಅಥವಾ ಒಂದು ಅಪ್ಡೇಟ್ ಬಂದಿದೆ. ಏನಪ್ಪ ಅಂತಂದರೆ PUC ಪರೀಕ್ಷೆಯ ಒಂದು ಫಲಿತಾಂಶಗಳನ್ನು ಏಪ್ರಿಲ್ 7ನೇ ತಾರೀಕಿಗೆ ಇಲ್ಲಿ ಫಲಿತಾಂಶವನ್ನು ಪ್ರಕಟ ಮಾಡ್ತಿದ್ದಾರೆ. ಇನ್ನೂ ಕೂಡ ಒಂದು 5 ರಿಂದ 6 ದಿನ ಅಷ್ಟೇ. ಏಪ್ರಿಲ್ 7ನೇ ತಾರೀಕಿಗೆ ದ್ವಿತೀಯ PUC ಫಲಿತಾಂಶವನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ SSLC ವಿದ್ಯಾರ್ಥಿಗಳ ಒಂದು ಫಲಿತಾಂಶವನ್ನು ಏನು ಮಾಡ್ತಿದ್ದಾರೆ ಅಂತಂದರೆ ಏಪ್ರಿಲ್ 24ನೇ ತಾರೀಕಿನಂದು SSLC ಪರೀಕ್ಷೆ ಒಂದು ಫಲಿತಾಂಶವನ್ನು ಪ್ರಕಟವನ್ನು ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ಯಾರ್ಯಾರು ಈ ಒಂದು ವರ್ಷ ಅಂದರೆ 2026ರಲ್ಲಿ ಪರೀಕ್ಷೆಯನ್ನು ಅಥವಾ ಈ ಒಂದು 2026ರಲ್ಲಿ SSLC ಮತ್ತು PUC ಪರೀಕ್ಷೆಯನ್ನು ಯಾರ್ಯಾರು ಬರೆದಿದ್ರೆ ಅವರಿಬ್ಬರಿಗೂ ಕೂಡ ಒಂದು ರಿಸಲ್ಟ್ ನೋಡೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ. ಏಪ್ರಿಲ್ 7ನೇ ತಾರೀಕು ಮತ್ತು ಏಪ್ರಿಲ್ 24ನೇ ತಾರೀಕಿನಂದು ವಿದ್ಯಾರ್ಥಿಗಳು ಯಾರ್ಯಾರು ಪರೀಕ್ಷೆನ ಬರೆದಿದ್ದಾರೆ ಅವತ್ತು ನೋಡ್ಕೋಬೋದು. ಮತ್ತು SSLC ಮತ್ತು PUC ಪರೀಕ್ಷೆಯನ್ನು ಪಾಸಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಏನಾದರೂ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ನೀವು ಕೂಡ ನೋಡ್ಕೊಳ್ತಾ ಹೋಗ್ಬೋದು. ಓಕೆನಾ? ವಿದ್ಯಾರ್ಥಿಗಳಿಗೆ ಯೂಸ್ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ? ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.